ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಆಯ್ತು. ಈಗ ಆ ಸರ್ದಿ ಸಿಎಂ ಸಿದ್ದರಾಮಯ್ಯನವರದ್ದು. ಯಾವ ವಿಚಾರದಲ್ಲಿ ಅಂದ್ರೆ ವೈರಾಗ್ಯದ ಮಾತುಗಳನ್ನಾಡೋ ವಿಷಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಇದೀಗ ಸಿಎಂ ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ಸಿಎಂ ಮಾತಿನ ಅಸಲಿಯತ್ತೇನು, ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತಹ ಮಾತುಗಳು ಮುಖ್ಯಮಂತ್ರಿಗಳಿಂದ ವ್ಯಕ್ತವಾಗಿದ್ಯಾಕೆ? ಅಧಿಕಾರದ ಬಗ್ಗೆ ಯೋಚನೆ ಮಾಡಲ್ಲ, ಏನಾಗುತ್ತೋ ಆಗಲಿ ಅನ್ನೋದು ಅವರ ಸಹಜ ನಡವಳಿಕೆನಾ? ಯಾವುದಕ್ಕೂ ಸೈ ಅನ್ನೋ ನಿಲುವಿಗೆ ಬಂದ್ಬಿಟ್ರ ಸಿಎಂ? 2.5 ವರ್ಷದ ಬಳಿಕ ಮುಜುಗರದ ಸನ್ನಿವೇಶಕ್ಕೆ ಬೇಸರಗೊಂಡಿದ್ದ ಹಾಗೆ ಕಾಣಿಸ್ತಾ ಇದೆ. ಪವರ್ ಶೇರ್ ಜಟಾಪಟಿ, ಡಿಕೆಶಿ ಪಟ್ಟು, ಹೈಕಮಾಂಡ್ ದ್ವಂದ್ವ ನಿಲುವು ಯಾವ ಸ್ಪಷ್ಟನೆಗೂ ಬರದೇ ಇರೋದು ಅವ್ರನ್ನ ಹತಾಶೆಗೆ ದೂಡ್ತಾ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಆಗಾಗ್ಗೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಗ್ಗೆ ಮಾತನಾಡ್ತಾ ಪಕ್ಷ ನಿಷ್ಠೆಯನ್ನ ತೋರ್ಪಡಿಸ್ತಾ ವೈರಾಗ್ಯದ ಮಾತುಗಳನ್ನ ಆಡ್ತಾ ಇದ್ದನ್ನ ಗಮನಿಸಿದ್ದೀವಿ. ಆ ಸರದಿ ಮುಖ್ಯಮಂತ್ರಿಗಳದ್ದು ಅನ್ನೋ ರೀತಿಯ ಕಾಣಿಸ್ತಾ ಇದೆ. ಇದರ ಒಳಾರ್ಥ ಏನು, ಹೇಗೆ ನೋಡ್ಬೇಕಿದನ್ನ? ದಿವ್ಯಾ, ಇವತ್ತು ಬೆಳಗ್ಗೆ ಅಷ್ಟೇ ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ಮುಖ್ಯಮಂತ್ರಿಗಳು ಉಪಹಾರವನ್ನು ಸ್ವೀಕಾರ ಮಾಡಿದರು. ಆ ನಂತರ ನಡೆದಂತಹ ವಿದ್ಯಮಾನಗಳು ಒಂದು ರೀತಿಯಲ್ಲಿ ಕಳೆದ ಕೆಲ ದಿನಗಳಿಂದ ಏನು ಜಟಾಪಟಿ ಕಾಂಗ್ರೆಸ್ನಲ್ಲಿ ಆಗ್ತಿದೆ ಎಲ್ಲದರಿಂದ ಕೂಡ ಮುಖ್ಯಮಂತ್ರಿಗಳು ಬೇಸರ ಆಗಿರುವಂಥದ್ದಂತೂ ಹೌದು. ಅವರ ಇವತ್ತಿನ ಮಾತುಗಳನ್ನ ಕೇಳ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಎಲ್ಲ ಒಂದು ಕಡೆ ಮಾನಸಿಕವಾಗಿ ಅವರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಾ ಅಧಿಕಾರ ತ್ಯಾಗಕ್ಕೆ ಅನ್ನುವಂಥ ಚರ್ಚೆಗಳು ಕೂಡ ಅವರ ಇವತ್ತಿನ ಮಾತಿನ ಮೇಲೆ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲೇ ನಡೀತಿದ್ದಾವೆ. ಮುಖ್ಯವಾಗಿ ಹೈಕಮಾಂಡ್ ಯಾವುದನ್ನು ಕೂಡ ಹೇಳ್ತಾ ಇಲ್ಲ. ಒಂದು ರೀತಿಯಲ್ಲಿ ದ್ವಂದ್ವ ನಿಲುವನ್ನು ಹೈಕಮಾಂಡ್ ಪ್ರದರ್ಶನ ಮಾಡ್ತಿದೆ. ಇವ್ರಿಗೆ ನೀವೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ, ನೀವೇ ಸಭೆ ಮಾಡ್ಕೊಳ್ಳಿ, ನೀವೇ ಒಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮತ್ತೆ ಅವರ ಬಣದ ಶಾಸಕರು ಒಂದು ರೀತಿಯಲ್ಲಿ ಬಿಗಿಪಟ್ಟನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಸ್ಮೂತ್ ಆಗಿ ಎಕ್ಸಿಟ್ ಆಗಬೇಕು, ರಿಟೈರ್ ಆಗಬೇಕು ರಾಜಕೀಯದಿಂದ ಅನ್ನುವಂತಹ ಒಂದು ನಿಲುವಿನಲ್ಲಿ ಯೋಚನೆಯಲ್ಲಿದ್ದಂತಹ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ವಿದ್ಯಮಾನಗಳು ಕೂಡ ಒಂದು ರೀತಿಯಲ್ಲಿ ಬೇಸರ ತರಿಸಿರುವಂಥದ್ದು. ಇಷ್ಟು ವರ್ಷ ಕಾಂಗ್ರೆಸ್ಗೆ ದುಡಿದಿರುವಂಥದ್ದು, ತಮ್ಮ 40-50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಈ ಥರ ಎಕ್ಸಿಟ್ ಪಾಯಿಂಟ್ನಲ್ಲಿ ಈ ಥರದ ಸಂದಿಗ್ಧ ಒಂದು ರೀತಿಯಲ್ಲಿ ಮುಜುಗರದ ಸನ್ನಿವೇಶ ನಿರ್ಮಾಣ ಆಗುತ್ತಲ್ಲ, ಈ ಸನ್ನಿವೇಶಗಳನ್ನ ಎದುರಿಸಬೇಕಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಹತಾಶೆ ಭಾವನೆ. ಆ ಹಿನ್ನೆಲೆಯಲ್ಲೇ ವೈರಾಗ್ಯದ ಮಾತುಗಳನ್ನು ಮುಖ್ಯಮಂತ್ರಿಗಳು ಆಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಡಿಕೆಶಿ ಅವರು 2-3 ಸಲ ಈ ಥರದ ವೈರಾಗ್ಯದ ಮಾತನ್ನ ಆಡಿದ್ದಾರೆ. ಇನ್ನೂ ಕೂಡ ಅವರು ಮುಖ್ಯಮಂತ್ರಿ ಆಗಿಲ್ಲ, ಅಧಿಕಾರ ಇನ್ನೂ ಕೂಡ ನೋಡಬೇಕು. ಆದರೆ ಮುಖ್ಯಮಂತ್ರಿಗಳು ಅಧಿಕಾರ ಅನುಭವಿಸಿದವರು, ಈಗಾಗಲೇ ಮುಖ್ಯಮಂತ್ರಿ ಆಗಿರೋರು ಅಂತವರು, ಈ ಹಿನ್ನೆಲೆಯಲ್ಲಿ ಅವರು ಮಾತಾಡಿರುವುದು ಎಲ್ಲ ಒಂದು ಕಡೆ ಮಾನಸಿಕವಾಗಿ ಎಲ್ಲವನ್ನೂ ಕೂಡ ಸಾಕಪ್ಪ ಅನಿಸುವ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರಾ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬರ್ತಿದ್ದಾವೆ. ಆ ಹಿನ್ನೆಲೆಯಲ್ಲೇ ರಾಜಕೀಯ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ಏನಾಗುತ್ತೋ ಆಗಲಿ ಒಂದು ರೀತಿಯಲ್ಲಿ ಹತಾಶೆಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಆಡಿರುವಂಥದ್ದು. ಈಗ ಸದ್ಯಕ್ಕೆ ಹೈಕಮಾಂಡ್ ತೀರ್ಮಾನ ಏನಾಗುತ್ತೋ ಗೊತ್ತಿಲ್ಲ. ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಲಿ, ಆದರೆ ಏನಾದರೂ ಆಗಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ, ರಾಜಕೀಯ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಈ ಒಂದು ಯೋಚನೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವಾಗ ತೀರ್ಮಾನ ತೆಗೆದುಕೊಳ್ತು ಅಂತ ಕಾದು ನೋಡಬೇಕು. ಆದರೆ ಅದರ ವಿಳಂಬ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಲ್ಲಿ ಬೇಜಾರು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ತರದ ಮುಜುಗರ ಸನ್ನಿವೇಶಗಳು ಇಷ್ಟು ಹಿರಿತನದಲ್ಲಿ ಇದನ್ನೆಲ್ಲ ನೋಡ್ಬೇಕಲ್ಲ ಅನ್ನುವಂಥ ಒಂದು ಹತಾಶೆ ಭಾವನೆ ಒಟ್ಟಾರೆಯಾಗಿ ಮಾನಸಿಕವಾಗಿ ಅವರು ಒಂದು ರೀತಿಯಲ್ಲಿ ತಯಾರಾಗ್ತಿದ್ದಾರೆ ಅಂತ ಕೂಡ ಚರ್ಚೆ ನಡೀತಾ ಇದೆ. ಇನ್ನೊಂದು 2-3 ತಿಂಗಳ ಮಾತು ಅನ್ನುವಂಥ ಮಾತುಗಳು ಕೂಡ ಡಿಕೆಶಿ ಬಣದಿಂದ ಕೇಳಿ ಬರ್ತಾ ಇದ್ದಾವೆ. ರೈಟ್, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಡೋಂಟ್ ಕೇರ್ ಆಟಿಟ್ಯೂಡ್ ಸಿದ್ದರಾಮಯ್ಯನವರದ್ದು ಹೊಸತೇನಲ್ಲ. ಏನು ಬರುತ್ತೋ ಅದನ್ನು ಫೇಸ್ ಮಾಡ್ತೀನಿ ಅನ್ನುವಂತಹ ದಿಟ್ಟತನ ಅವರು ತೋರಿಸ್ತಾರೆ. ಇವತ್ತು ಅಲ್ಲಿ ಮಾಧ್ಯಮಗಳ ಕ್ಯಾಮ್ರಾ ಇದೆ, ಅಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಇಲ್ಲದೆ ಈ ಮಾತುಗಳನ್ನು ಆಡಿದ್ದಾರೆ ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ಮೆಸೇಜನ್ನ ಎಲ್ಲಿ ಪಾಸ್ ಮಾಡಬೇಕು ಅದನ್ನು ನಯವಾಗೇ ಪಾಸ್ ಮಾಡಿದ್ದಾರೆ.